ವಿನುತಾ ಮತ್ತು ಸಂಜಯ್ ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿ ಮದುವೆಯಾದ ನವದಂಪತಿ. ಕಾಲೇಜೊಂದರಲ್ಲಿ ಜೊತೆಯಾಗಿ ಕೆಲಸ ಮಾಡುತ್ತಿದ್ದ ಇವರಿಬ್ಬರ ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೇಮವಾಗಿ ತಿರುಗಿ ಕಡೆಗೆ ಮದುವೆಯಲ್ಲಿ ಸುಖಾಂತಗೊಂಡಿತ್ತು. ಮನಮೆಚ್ಚಿದ ಸಂಗಾತಿಯೊಂದಿಗೆ ಇಬ್ಬರ ವೈವಾಹಿಕ ಜೀವನವು ಯಾವ ತಕರಾರಿಲ್ಲದೆ ಸಂತೋಷವಾಗಿ ಸಾಗುತ್ತಾ ಹೋಗುತ್ತಿತ್ತು. ಮನುಷ್ಯ ಸಂತೋಷವಾಗಿದ್ದಾಗ ಸಮಯ ಸರಿದು ಹೋಗುವುದು ಅರಿವೇ ಆಗುವುದಿಲ್ಲ. ಇವರ ಜೀವನದಲ್ಲೂ ಸಹ ಹಾಗೆ ಆಗಿತ್ತು. ಮದುವೆಯಾಗಿ 4 ವರ್ಷಗಳು ಹೇಗೆ ಕಳೆದು ಹೋಯಿತು ಎನ್ನುವುದೇ ಗೊತ್ತಾಗಲಿಲ್ಲ ಇವರಿಗೆ. ಬೆಳಗಿನಿಂದ ಸಂಜೆಯವರೆಗೂ ಯಾವಾಗಲೂ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಇರುತ್ತಿದ್ದ ವಿನುತಾಳಿಗೆ ತನ್ನ ಮದುವೆಯಾಗಿ 4 ವರ್ಷಗಳು ಕಳೆದುದರ ಕಡೆ ಗಮನವಿರದಿದ್ದರೂ ಅವಳ ಅತ್ತೆ ಜಾನಕಿ ಹಾಗೂ ಅವಳ ಅಮ್ಮ ಪದ್ಮಿನಿ ಅವಳ ಗಮನವನ್ನು ಸೆಳೆಯುವ ಕೆಲಸ ಮಾಡಿದ್ದರು. ಸಂಜು, ನಿಮ್ಮಿಬ್ಬರಿಗೂ ಮದುವೆಯಾಗಿ ಈಗಾಗಲೇ 4 ವರ್ಷಗಳಾದವು. ನೀವು ಇನ್ನಾದರೂ ಮಕ್ಕಳ ಬಗ್ಗೆ ಯೋಚನೆ ಮಾಡುತ್ತೀರೋ ಇಲ್ಲವೋ? ಏನು ನಿಮ್ಮ ಕತೆ ಎಂದು ಸಂಜಯ್ ಅಮ್ಮ ಮಗನನ್ನು ಎಚ್ಚರಿಸಿದರೆ, ವಿನುತಾ, ನಿಮ್ಮಿಬ್ಬರ ಇಷ್ಟದಂತೆ ಮದುವೆಯಾಗಿ 4 ವರ್ಷಗಳನ್ನು ನಿಮಗೆ ಬೇಕಾದ ಹಾಗೆ ಸಂತೋಷದಿಂದ ಕಳೆದಿದ್ದೀರಿ. ಈಗಲಾದರೂ ಮಕ್ಕಳ ಬಗ್ಗೆ ಯೋಚನೆ ಮಾಡಿ, ಇನ್ನೂ ಮುಂದಕ್ಕೆ ಹಾಕಬೇಡಿ. ವಿನುತಾಳ ಅಮ್ಮ ಪದ್ಮಿನಿ ಮಗಳಿಗೆ ನೆನಪು ಮಾಡಿದ್ದರು. ತಮ್ಮ ಅಮ್ಮಂದಿರ ಬಾಯಿಂದ ಮಗುವಿನ ಪ್ರಸ್ತಾಪ ಬಂದಾಗ ವಿನುತಾ ಮತ್ತು ಸಂಜಯ್ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಮನ ಕೊಡುವುದಕ್ಕೆ ಇದು ಸೂಕ್ತ ಕಾಲವೆಂದುಕೊಂಡರು. ಆದರೆ ಇದುವರೆಗೂ ಅವರು ಯಾವುದೇ ರೀತಿಯ ಪ್ಲಾನಿಂಗ್ ಮಾಡಿರಲಿಲ್ಲವೆಂದು ಅವರಿಬ್ಬರಿಗೆ ಮಾತ್ರ ಗೊತ್ತಿದ್ದರಿಂದ ತಮಗೆ ಇನ್ನೂ ಯಾಕೆ ಮಕ್ಕಳಾಗಿಲ್ಲ ಎಂಬುದರ ಬಗ್ಗೆ ಸೀರಿಯಸ್ ಆಗಿ ಯೋಚಿಸಲು ಪ್ರಾರಂಭಿಸಿದರು. ಇದರ ಬಗ್ಗೆ ಯೋಚನೆ ಬಂದ ಕೂಡಲೇ ಹಲವಾರು ಡಾಕ್ಟರ್ ಬಳಿ ಹೋಗಿ ಎಲ್ಲ ರೀತಿಯ ತಪಾಸಣೆಗಳನ್ನು ಮಾಡಿಸಿಕೊಂಡರು. ಇಂತಹ ಓಡಾಟದಲ್ಲಿ ಮತ್ತೊಂದು ವರ್ಷವು ಸದ್ದಿಲ್ಲದೆ ಸರಿದು ಹೋದಾಗ ಅವರಿಗೆ ನಿಜಕ್ಕೂ ಆತಂಕ ಶುರುವಾಯಿತು. ಇವರನ್ನು ಪರೀಕ್ಷಿಸಿದ ವೈದ್ಯರೆಲ್ಲರೂ ಇಬ್ಬರಲ್ಲಿ ಯಾವುದೇ ದೋಷಗಳಿಲ್ಲವೆಂದು ಹೇಳುತ್ತಿದ್ದರು. ಇವರಿಗೆ ಇನ್ನೂ ಮಕ್ಕಳಾಗದಿದ್ದಾಗ ಮನೆಯ ಹಿರಿಯರು ಹಲವು ದೇವರಿಗೆ ಹರಕೆ ಹೊತ್ತರು. ಆದರೆ ಅದೇಕೋ ದೇವರ ಕೃಪೆ ಇವರ ಮೇಲೆ ಬಿದ್ದಂತೆ ಕಾಣಲಿಲ್ಲ. ಮತ್ತೆರಡು ವರ್ಷಗಳು ಇದೇ ರೀತಿ ಉರುಳಿದಾಗ ವಿನುತಾ ಹಾಗೂ ಸಂಜಯ್ ಇಬ್ಬರಿಗೂ ಇದೇ ಚಿಂತೆಯಾಗಿ ಕಾಡತೊಡಗಿತು. ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಉತ್ತರ ಹೇಳಿ ಹೇಳಿ ಸಾಕಾಗಿ ಹೋಗುತ್ತಿತ್ತು. ಇದರ ಬಗ್ಗೆ ಯೋಚನೆ ಬಂದ ಕೂಡಲೇ ಹಲವಾರು ಡಾಕ್ಟರ್ ಬಳಿ ಹೋಗಿ ಎಲ್ಲ ರೀತಿಯ ತಪಾಸಣೆಗಳನ್ನು ಮಾಡಿಸಿಕೊಂಡರು. ಇಂತಹ ಓಡಾಟದಲ್ಲಿ ಮತ್ತೊಂದು ವರ್ಷವು ಸದ್ದಿಲ್ಲದೆ ಸರಿದು ಹೋದಾಗ ಅವರಿಗೆ ನಿಜಕ್ಕೂ ಆತಂಕ ಶುರುವಾಯಿತು. ಇವರನ್ನು ಪರೀಕ್ಷಿಸಿದ ವೈದ್ಯರೆಲ್ಲರೂ ಇವರಿಬ್ಬರಲ್ಲಿ ಯಾವುದೇ ದೋಷಗಳಿಲ್ಲವೆಂದು ಹೇಳುತ್ತಿದ್ದರು. ಇವರಿಗೆ ಇನ್ನೂ ಮಕ್ಕಳಾಗದಿದ್ದಾಗ ಮನೆಯ ಹಿರಿಯರು ಹಲವು ದೇವರಿಗೆ ಹರಕೆ ಹೊತ್ತರು. ಆದರೆ ಅದೇಕೋ ದೇವರ ಕೃಪೆ ಇವರ ಮೇಲೆ ಬಿದ್ದಂತೆ ಕಾಣಲಿಲ್ಲ. ಮತ್ತೆರಡು ವರ್ಷಗಳು ಇದೇ ರೀತಿ ಉರುಳಿದಾಗ ವಿನುತಾ ಹಾಗೂ ಸಂಜಯ್ ಇಬ್ಬರಿಗೂ ಇದೇ ಚಿಂತೆಯಾಗಿ ಕಾಡತೊಡಗಿತು. ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಉತ್ತರ ಹೇಳಿ ಹೇಳಿ ಸಾಕಾಗಿ ಹೋಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಸಂಜಯನ ಆಪ್ತ ಗೆಳೆಯ ಪ್ರಶಾಂತ್ ಅವರ ಮನೆಗೆ ಬಂದು ತಾನೊಂದು ಮಗುವನ್ನು ಬಾಪೂಜಿ ಆಶ್ರಮದಿಂದ ದತ್ತು ಪಡೆದ ವಿಷಯವನ್ನು ಸಂಜಯ್ಗೆ ತಿಳಿಸಿದಾಗ ಸಂಜಯ್ ಮನಸ್ಸಿನಲ್ಲಿ ಒಂದು ಹೊಸ ಆಶಾಕಿರಣ ಮೂಡಿತು. ಅವನು ಪ್ರಶಾಂತ್ ಜೊತೆ ಮಾತನಾಡಿ ದತ್ತು ಪಡೆಯುವುದರ ವಿವರಗಳನ್ನು ಪಡೆದುಕೊಂಡನು. ಅಂದು ರಾತ್ರಿ ಮನೆಯವರೊಂದಿಗೆ ತಾನು ಒಂದು ಮಗುವನ್ನು ದತ್ತು ಪಡೆಯುವ ವಿಷಯದ ಬಗ್ಗೆ ಎಲ್ಲರೊಂದಿಗೆ ಚರ್ಚಿಸಿದಾಗ ಅವನ ತಾಯಿ ಅವನನ್ನು ವಿರೋಧಿಸಿದರು. ಆದರೆ ವಿನುತಾಳಿಗೆ ತುಂಬ ಖುಷಿಯಾಗಿತ್ತು. ಹೇಗೋ ನಮ್ಮದಾಗಿ ಒಂದು ಮಗು ಜೀವನದುದ್ದಕ್ಕೂ ಜೊತೆಯಾಗಿ ಇರುತ್ತದಲ್ಲ ಎಂಬ ಸಮಾಧಾನ ಅವಳಿಗೆ ಸಿಕ್ಕಿತು. ವೈದ್ಯಕೀಯವಾಗಿ ಎಲ್ಲ ಸರಿಯಾಗಿದೆ ಎಂದು ಹೇಳುತ್ತಿದ್ದರೂ ವರ್ಷಗಳು ಕಳೆಯುತ್ತಿದ್ದವೇ ವಿನಾ ತಾನು ಇನ್ನು ತಾಯಿಯಾಗುವ ಯಾವ ಸೂಚನೆಯೂ ತನ್ನಲ್ಲಿ ಕಂಡುಬರುತ್ತಿಲ್ಲವಾದ್ದರಿಂದ ಸುಮ್ಮನೆ ಕಾಯುವ ಬದಲು ಒಂದು ಅನಾಥ ಮಗುವನ್ನು ತಂದು ಸಾಕುವುದರಿಂದ ಎಲ್ಲ ರೀತಿಯಿಂದಲೂ ಒಳ್ಳೆಯದು ಎಂದು ಯೋಚಿಸಿದ ವಿನುತಾ ಸಂಜಯ್ಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿದಳು. ಅಷ್ಟೇ ಅಲ್ಲ, ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಬೇಕಾದಾಗ ಕಾನೂನಿನ ಪ್ರಕಾರ ತಂದೆಯ ವಯಸ್ಸು 40 ವರ್ಷದೊಳಗೆ ಇರಬೇಕಾದ್ದರಿಂದ ಇನ್ನು ಸುಮ್ಮನೆ ಕಾಯುವುದು ಸರಿಯಲ್ಲವೆಂದು ಅವರಿಬ್ಬರು ಮಗುವನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿಬಿಟ್ಟರು. ಹೇಗೋ ತಾಯಿಯನ್ನು ಒಪ್ಪಿಸಿದ ಸಂಜಯ್ ಮಗುವನ್ನು ಲೀಗಲ್ ಆಗಿ ದತ್ತು ಸ್ವೀಕರಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡನು. ಶುಭ ಮುಹೂರ್ತವೊಂದರಲ್ಲಿ ಸಂಜಯ್ ಹಾಗೂ ವಿನುತಾ ಇಬ್ಬರು ಪ್ರಶಾಂತ್ನೊಂದಿಗೆ ಬಾಪೂಜಿ ಆಶ್ರಮಕ್ಕೆ ಹೋಗಿ ಒಂದು ಮುದ್ದಾದ 15 ದಿನದ ಹೆಣ್ಣು ಮಗುವನ್ನು ಕಾನೂನು ರೀತಿ ದತ್ತು ಪಡೆದುಕೊಂಡು ಮನೆಗೆ ಕರೆದುಕೊಂಡು ಬಂದೇ ಬಿಟ್ಟರು.
ಹಸುಗೂಸು ಮಡಿಲು ತುಂಬಿದಾಗ ವಿನುತಾ ಪುಳಕಗೊಂಡಳು. ತಾನು ಹೊತ್ತು ಹೆರೆದಿದ್ದರೂ ಆಗ ತಾನೇ ಭೂಮಿಗೆ ಬಂದಿರುವ ಹಾಲು ಗಿನ್ನೆಯ ಹಸುಗೂಸು ತನ್ನದೆಂಬ ಹೆಮ್ಮೆಯಿಂದ ಅವಳು ಹಿಗ್ಗತೊಡಗಿದಳು. ಅದರ ನಗು ಮೆತ್ತ ಮೆತ್ತಗಿನ ಮೈನ ಹಿತಸ್ಪರ್ಶದಿಂದ ಪುಳಕಗೊಳ್ಳುತ್ತಿದ್ದಳು. 6 ತಿಂಗಳು ಕಾಲೇಜ್ಗೆ ರಜೆ ಹಾಕಿ ಮಗುವಿನ ಆರೈಕೆಗೆ ನಿಂತಳು. ಅಚ್ಚುಕಟ್ಟಾಗಿ ಮಗುವಿನ ಲಾಲನೆ ಪಾಲನೆ ಮಾಡುತ್ತಿದ್ದಳು. ದತ್ತು ತೆಗೆದುಕೊಳ್ಳಲು ಮೊದಮೊದಲು ವಿರೋಧಿಸುತ್ತಿದ್ದ ಸಂಜಯ್ನ ಅಪ್ಪ ಅಮ್ಮ ಇಬ್ಬರು ಮುದ್ದು ಮಗುವಿನ ಆಟ ಪಾಠಗಳಿಗೆ ಮನಸೋತು ಅದು ತಮ್ಮ ಮಗನ ಮಗು ಎಂಬುದನ್ನು ಒಪ್ಪಿಕೊಂಡು ಖುಷಿಯಾಗಿದ್ದರು. ಆ ಮುದ್ದು ಮಗುವಿಗೆ ಆವಂತಿಕಾ ಎಂದು ಹೆಸರಿಟ್ಟು ಅದ್ದೂರಿಯಾಗಿ ನಾಮಕರಣವನ್ನು ಮಾಡಿದರು. ಬಂದವರೆಲ್ಲ ಸಂಜಯ್ ವಿನುತಾಳ ದೊಡ್ಡ ಗುಣವನ್ನು ಹೊಗಳಿ ಹೋಗುತ್ತಿದ್ದರು. ಆವಂತಿಕಾ ಎಲ್ಲರ ಮುದ್ದಿನ ಮಗಳಾದಳು. ಆವಂತಿಕಳ ಆಟ ಪಾಠಗಳನ್ನು ನೋಡುತ್ತಾ ಮುದ್ದು ಮಾತುಗಳನ್ನು ಕೇಳುತ್ತಾ ಸಂಜಯ್ ಹಾಗೂ ವಿನುತಾ ಆನಂದದಿಂದ ಕಾಲ ಕಳೆಯುತ್ತಾ ತಮ್ಮದೇ ಆದ ಪ್ರಪಂಚದಲ್ಲಿ ಇದ್ದು ಬಿಟ್ಟರು. ಅವರಿಗೆ ವರುಷಗಳು ಉರುಳಿದ್ದೇ ಗೊತ್ತಾಗಲಿಲ್ಲ. ಮುಂದೆ ಮಗಳು ಬೆಳೆದು ಪ್ರೌಢಳಾದಳು. ಅವಳೀಗ ಪ್ರೌಢಶಾಲೆಯ ಕೊನೆಯ ಹಂತದಲ್ಲಿದ್ದ ಕಿಶೋರಿ. ಎಲ್ಲವೂ ಅರ್ಥವಾಗುವ ವಯಸ್ಸು. ತಂದೆ ತಾಯಿಯ ಮನದ ಇಂಗಿತವನ್ನರಿತು ನಡೆಯುವ ಮುದ್ದು ಮಗಳು. ಆಟ ಪಾಠಗಳಲ್ಲಿ ಮಿಂಚೂಣಿಯಲ್ಲಿದ್ದು ತರಗತಿಗೆ ಮೊದಲಾಗಿ ತೇರ್ಗಡೆಯಾಗುತ್ತಿದ್ದಳು. ಮಗಳ ಏಳ್ಗೆಯನ್ನು ಕಂಡು ಸಂಜಯ್ ಹಾಗೂ ವಿನುತಾಳ ಹೃದಯ ತುಂಬಿ ಬರುತ್ತಿತ್ತು. ಮಗಳು ಕೇಳಿದ್ದನ್ನೆಲ್ಲ ಪೂರೈಸುತ್ತಿದ್ದರು. ಅದು ಏಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅವರಿಬ್ಬರನ್ನು ಒಂದೊಂದು ಬಾರಿ ಆತಂಕದ ಕಾರ್ಮೋಡ ಆವರಿಸುತ್ತಿತ್ತು. ಇಷ್ಟು ಚೆನ್ನಾಗಿರುವ ಮಗಳಿಗೆ ಯಾರಾದರೂ ನಿಜವನ್ನು ತಿಳಿಸಿಬಿಟ್ಟರೆ, ನಿಜವಾದ ತಂದೆ ತಾಯಿ ನಾವಲ್ಲವೆಂಬ ವಿಷಯ ತಿಳಿದು ಹೋದರೆ ಆಗಾಗ ಅವರನ್ನು ಕಾಡುತ್ತಿತ್ತು. ಅಷ್ಟೇ ಅಲ್ಲದೆ ಮಗುವನ್ನು ಮನೆಗೆ ಕರೆದುಕೊಂಡು ಬರುವಾಗ ಬಾಪೂಜಿ ಆಶ್ರಮದ ವ್ಯವಸ್ಥಾಪಕರು ಮಗು ಪ್ರೌಢಾವಸ್ಥೆಗೆ ಬಂದಾಗ ಅದಕ್ಕೆ ನಿಜವಾದ ವಿಷಯವನ್ನು ತಿಳಿಸಿಬಿಡಿ, ಇಲ್ಲವಾದರೆ ಬೇರೆಯವರಿಂದ ವಿಷಯ ತಿಳಿದರೆ ಅದಕ್ಕೆ ಆಘಾತವಾಗಬಹುದು, ಹೇಗೆ ಬೇಕಾದರೂ ಪ್ರತಿಕ್ರಿಯಿಸಬಹುದು ಎಂದು ಹೇಳಿದ ಮಾತು ಇವರಿಬ್ಬರಿಗೂ ಆಗಾಗ್ಗೆ ಎಚ್ಚರಿಸುತ್ತಿತ್ತು. ಆದರೆ ಅವರಿಗೆ ಸತ್ಯವನ್ನು ಮಗುವಿಗೆ ತಿಳಿಸುವ ಧೈರ್ಯವಿರದೆ ಸಂದರ್ಭ ಬಂದಾಗ ತಿಳಿಸಿದರಾಯಿತು ಎಂದುಕೊಂಡು ಸುಮ್ಮನಿದ್ದರು. ಎಲ್ಲವೂ ಸರಿಹೋಯಿತೆಂದು ಸಂತೋಷದಿಂದ ಇದ್ದಾಗ ಏನಾದರೊಂದು ಏರುಪೇರು ಆಗಲೇಬೇಕಲ್ಲ. ಹಾಗೆಯೇ ಇವರ ಸಂಸಾರದಲ್ಲೂ ಚಿಂತೆ ಮೆಲ್ಲಗೆ ಇಣುಕತೊಡಗಿತು. ಈಗ ಕೆಲವು ದಿನಗಳಿಂದಲೂ ಆವಂತಿಕಾಳಲ್ಲಿ ಏನೋ ಒಂದು ರೀತಿಯ ಬದಲಾವಣೆಯಾಗಿರುವುದನ್ನು ಸಂಜಯ್ ಹಾಗೂ ವಿನುತಾ ಗಮನಿಸುತ್ತಿದ್ದರು. ಅವಳು ಇತ್ತೀಚೆಗೆ ತಾನೊಬ್ಬಳೇ ಒಂದು ಕಡೆ ಕುಳಿತು ಏನನ್ನೂ ಯೋಚಿಸುತ್ತಾ ಕುಳಿತು ಬಿಡುತ್ತಿದ್ದಳು. ಮಾತಿಲ್ಲ ಕತೆಯಿಲ್ಲ. ಸಂಜಯ್ ಮಾತನಾಡಿಸಿದರೂ ಮಾತನಾಡುತ್ತಿರಲಿಲ್ಲ. ವಿನುತಾ ಕರೆದರೂ ಉತ್ತರ ಕೊಡುತ್ತಿರಲಿಲ್ಲ. ಊಟ ತಿಂಡಿಗಳ ಕಡೆಗೆ ಗಮನ ಕಡಿಮೆಯಾಗಿ ಓದಿನಲ್ಲೂ ಆಸಕ್ತಿ ಕಳೆದುಕೊಳ್ಳತೊಡಗಿದಳು. ಇದರ ಪರಿಣಾಮವಾಗಿ ಈ ಬಾರಿಯ ಟೆಸ್ಟ್ಗಳಲ್ಲೆಲ್ಲ ಫೇಲ್ ಆಗಿದ್ದಳು. ಇವಳಿಗೆ ಏನಾಗಿದೆ ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ. ಮಗಳ ಈ ನಡವಳಿಕೆಯಿಂದ ಸಂಜಯ್ ಹಾಗೂ ವಿನುತಾಳಿಗೆ ಆತಂಕವಾಯಿತು. ಎಷ್ಟು ಬಗೆಯಲ್ಲಿ ಕೇಳಿದರೂ ಆವಂತಿಕಾ ಬಾಯೇ ಬಿಡುತ್ತಿರಲಿಲ್ಲ. ಮಗಳ ಈ ರೀತಿಯ ಬದಲಾವಣೆಯಿಂದ ಗಂಡ ಹೆಂಡತಿ ಇಬ್ಬರು ಅಸಹಾಯಕತೆಯಿಂದ ಬಳಲುತ್ತಿದ್ದರು. ಇವಳನ್ನು ಹೇಗೆ ಸರಿಪಡಿಸಬಹುದೆಂದು ಇಬ್ಬರಿಗೂ ಸವಾಲಾಗಿತ್ತು. ಏನು ಮಾಡಿದರೂ ಬಾಯಿ ಬಿಡದೆ ಏನೋ ಯೋಚಿಸುತ್ತಾ ಕುಳಿತಿರುತ್ತಿದ್ದ ಮಗಳನ್ನು ಕಂಡು ವಿನುತಾಳಿಗೆ ದಿಕ್ಕೇ ತೋಚದಂತಾಯಿತು. ಮಗಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾ ಅವಳನ್ನು ಬದಲಿಸುವ ಪ್ರಯತ್ನ ಮಾಡುತ್ತಿದ್ದಳು. ಕೆಲವೊಮ್ಮೆ ನಗುನಗುತ್ತಾ ಮಾತನಾಡಿದರೆ ಮತ್ತೊಮ್ಮೆ ಮಂಕಾಗಿರುತ್ತಿದ್ದಳು. ಆವಂತಿಕಾ ಹೀಗೇಕೆ ಇರುತ್ತಾಳೆ ಎಂಬ ಚಿಂತೆಯಿಂದ ವಿನುತಾ ಕಂಗಾಲಾದಳು. ಆದರೆ ಇತ್ತೀಚೆಗೆ ಮಗಳ ಮನಸ್ಸಿನ ತುಂಬ ಗೊಂದಲ. ತಾನು ಸಂಜಯ್ ಹಾಗೂ ವಿನುತಾರವರ ದತ್ತುಪುತ್ರಿ ಎಂಬ ವಿಷಯ ತನ್ನ ಸ್ಕೂಲ್ನಲ್ಲಿ ದಿನದಿಂದ ದಿನಕ್ಕೆ ಹರಡುತ್ತಿರುವುದನ್ನು ಕಂಡು ಅವಳಿಗೆ ಗೊಂದಲವಾಗುತ್ತಿತ್ತು. ತನ್ನ ನಿಜವಾದ ತಂದೆ ತಾಯಿ ಬೇರೆಯವರು ಎಂಬ ವಿಷಯ ತಿಳಿದಾಗ ಆ ಮಗುವಿನ ಮನಸ್ಥಿತಿ ಹೇಗಿರಬೇಡ. ಯಾಕೋ ಅವಳಿಗೆ ಇತ್ತೀಚೆಗೆ ತನ್ನ ಅಪ್ಪ ಅಮ್ಮನ ಜೊತೆ ಮುಕ್ತವಾಗಿ ಬೆರೆಯಲು ಹಿಂಜರಿಕೆಯಾಗುತ್ತಿತ್ತು. ಆದಷ್ಟು ಅವಳು ಅವರಿಂದ ದೂರವಿರುವ ಪ್ರಯತ್ನ ಮಾಡುತ್ತಿದ್ದಳು. ಶಾಲೆಯಿಂದ ಬಂದ ಕೂಡಲೇ ತನ್ನ ಪಾಡಿಗೆ ತಾನು ತನ್ನ ರೂಮ್ ಸೇರಿಬಿಡುತ್ತಿದ್ದಳು. ಒಬ್ಬಳೇ ಕುಳಿತು ಆಲೋಚಿಸುತ್ತಿದ್ದಳು. ಹಾಗಾದರೆ ನಾನು ಇವರ ಸ್ವಂತ ಮಗಳಲ್ಲ, ದತ್ತುಪುತ್ರಿ. ನನ್ನ ಹೆತ್ತ ತಂದೆ ತಾಯಿ ಎಲ್ಲಿದ್ದಾರೋ ಅವರನ್ನು ನೋಡಲೇಬೇಕೆನಿಸಿದೆ. ಅವರಾದರೂ ಯಾಕೆ ಹೀಗೆ ಮಾಡಿದರು? ನನಗೆ ಇವರು ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆದರೂ ನನ್ನ ಹೆತ್ತವರನ್ನು ನೋಡಲೇಬೇಕು. ಅವರೊಂದಿಗೆ ಜಗಳ ಮಾಡಬೇಕು. ಆದರೆ ಅವರನ್ನು ಹುಡುಕುವುದಾದರೂ ಹೇಗೆ? ಯಾರ ಸಹಾಯ ಕೇಳಲಿ? ನನ್ನ ಆತ್ಮೀಯ ಗೆಳತಿ ಶಶಿಯನ್ನು ಕೇಳಿದರೆ ಹೇಗೆ? ಈ ಯೋಚನೆಯಲ್ಲೇ ಆವಂತಿಕಾ ಕಾಲ ಕಳೆಯುತ್ತಾ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾಗ
ಸಂಜಯ್ ಹಾಗೂ ವಿನುತಾಳಿಗೆ ನಿಜಕ್ಕೂ ಚಿಂತೆಯಾಯಿತು. ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕಬೇಕೆಂದು ಅವರು ನಿರ್ಧರಿಸಿದರು. ಅಂದು ಬೆಳಗ್ಗೆ ಎದ್ದ ಕೂಡಲೇ ಬೀದಿ ಬಾಗಿಲಿಗೆ ನೀರು ಹಾಕಲು ಬಂದ ವಿನುತಾಳಿಗೆ ಬಾಗಿಲು, ಗೇಟ್ ಎಲ್ಲವೂ ತೆಗೆದಿರುವುದನ್ನು ಕಂಡು ಗಾಬರಿಯಾಯಿತು. ಅವಳು ಮೊದಲು ಸಂಜಯ್ಗೆ ವಿಷಯ ತಿಳಿಸಿ ಮಗಳ ರೂಮ್ನತ್ತ ಓಡಿದಳು. ಅಲ್ಲಿ ಅವಳು ಇಲ್ಲದಿರುವುದನ್ನು ಗಮನಿಸಿ ಅವಳ ಆತಂಕ ಇಮ್ಮಡಿಸಿತು. ಇಡೀ ಮನೆ, ಹಿತ್ತಲು, ಬಚ್ಚಲು, ಕಾಂಪೌಂಡ್ ಎಲ್ಲ ಕಡೆ ಹುಡುಕಾಡಿದರು. ಆದರೆ ಮಗಳು ಎಲ್ಲೂ ಕಾಣದಿದ್ದಾಗ ವಿನುತಾ ಕುಸಿದು ಹೋದಳು. ಅಕ್ಕಪಕ್ಕದ ಮನೆ, ಸ್ನೇಹಿತರ ಮನೆ ಕಡೆಯೂ ವಿಚಾರಿಸಿದರು. ಎಲ್ಲೂ ಕಾಣದಿದ್ದಾಗ ವಿನುತಾ ಜೋರಾಗಿ ಅಳತೊಡಗಿದಳು. ಸಂಜಯ್ ಮುಂದೇನು ಮಾಡಬೇಕೆಂದು ಯೋಚಿಸುತ್ತಿದ್ದನು. ಅವನಿಗೆ ಮೊದಲು ನೆನಪಾಗಿದ್ದೆ ಪ್ರಶಾಂತ್. ಅವನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದನು. ಸದ್ಯಕ್ಕೆ ಪೊಲೀಸ್ ಕಂಪ್ಲೇಂಟ್ ಏನೂ ಬೇಡ ಎಂದುಕೊಂಡರು. ಇವತ್ತು ಸಂಜೆಯವರೆಗೂ ಕಾದು ನೋಡಿ, ನಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಾಯಿತು ಎಂದುಕೊಂಡರು. ವಿಷಯ ತಿಳಿದ ಕೂಡಲೇ ಸಂಜಯ್ ಅಪ್ಪ ಅಮ್ಮ ರೂಮ್ನಿಂದ ಏದುತ್ತಾ ಬಂದರು. ನನಗೆ ಇದು ಹೀಗೆ ಆಗ್ಬೋದು ಅಂತ ಅನಿಸ್ತಿತ್ತು ಕಣೋ ಸಂಜು. ನಮ್ಮ ಕರ್ಮ, ಯಾವ ರಕ್ತವೋ ಏನೋ, ಬೇರೆ ಮಕ್ಕಳನ್ನು ಕರೆದುಕೊಂಡು ಬಂದು ಅದ್ದೂರಿಯಾಗಿ ಸಾಕಿದರೂ ಅವರ ಹುಟ್ಟು ಅವರಿಗೆ. ನೀವು ಶ್ರಮ ಪಡುವುದು ಅಷ್ಟೇ ನಿಮಗೆ ದಕ್ಕೋದು. ಸಂಜಯ್ ತಾಯಿ ಜಾನಕಮ್ಮ ತಮ್ಮ ವರಸೆಯನ್ನು ಪ್ರಾರಂಭಿಸಿದಾಗ ಅವನ ತಂದೆ ಮಧ್ಯಪ್ರವೇಶಿಸಿ, ಈಗ ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ವರ್ತಿಸಬೇಕು. ಜಾನಕಿ, ನೀನು ಬಾಯಿಗೆ ಬಂದದ್ದು ಹರಟಬೇಡ. ಸದ್ಯಕ್ಕೆ ಆವಂತಿಕಾಳನ್ನು ಹುಡುಕುವ ಕೆಲಸ ಆಗಬೇಕು. ಅದರ ಬಗ್ಗೆ ಯೋಚಿಸೋಣ ಎಂದಾಗ ಎಲ್ಲರೂ ತೆಪ್ಪಗಾದರು. ಎಲ್ಲರೂ ಒಂದೊಂದು ಕಡೆ ಕುಳಿತು ತಮ್ಮದೇ ಯೋಚನೆಯಲ್ಲಿ ಮುಳುಗಿದ್ದಾಗ ಮನೆಯ ಕೆಲಸದವಳು ಬಂದಿದ್ದರಿಂದ ವಿನುತಾ ಮೇಲೆದ್ದಳು. ಅವಳು ಕೆಲಸದವಳ ಹಿಂದೆ ಮಗಳ ರೂಮ್ಗೆ ಹೋಗಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಏನಾದರೂ ಸುಳಿವು ಸಿಗಬಹುದೇನೋ ಎಂಬ ಆಸೆಯಿಂದ ಸುತ್ತಲೂ ಕಣ್ಣಾಡಿಸತೊಡಗಿದಳು. ಕೆಲಸದವಳು ಹಾಸಿಗೆ ಸರಿ ಮಾಡುತ್ತಿದ್ದಾಗ ಸಿಕ್ಕಿದ ಬಿಳಿಯ ಹಾಳೆಯನ್ನು ವಿನುತಾಳಿಗೆ ಕೊಟ್ಟಾಗ ಅದನ್ನು ಬಿಡಿಸಿ ಓದತೊಡಗಿದಳು. ಬಿಳಿಯ ಹಾಳೆಯನ್ನು ಬಿಡಿಸಿ ಓದುತ್ತಾ ಹೋದ ವಿನುತಾಳಿಗೆ ನಿಜವಾಗಿಯೂ ದಿಗ್ಭ್ರಮೆಯಾಗಿತ್ತು. ಅಪ್ಪ ಅಮ್ಮ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ನನಗೆ ಇತ್ತೀಚೆಗೆ ಶಾಲೆಯ ಗೆಳತಿಯರಿಂದ ನಾನು ನಿಮಗೆ ದತ್ತು ಮಗಳು, ನನ್ನ ನಿಜವಾದ ತಂದೆ ತಾಯಿ ನೀವಲ್ಲವೆಂಬ ಸತ್ಯ ತಿಳಿದಾಗಿಲಿಂದ ನಾನು ಗೊಂದಲದಲ್ಲಿ ಒದ್ದಾಡುತ್ತಿದ್ದೇನೆ. ನನಗೆ ಏನೂ ಬೇಡವೆನಿಸಿ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡೆ. ಇತ್ತೀಚೆಗಂತೂ ನನಗೆ ನನ್ನ ಹೆತ್ತ ತಂದೆ ತಾಯಿಯರನ್ನು ನೋಡಬೇಕೆಂಬ ಹಂಬಲ ಹೆಚ್ಚುತ್ತಿದೆ. ಅವರ ಅನ್ವೇಷಣೆಗಾಗಿ ಹೊರಟಿದ್ದೇನೆ. ಕೆಲಸ ಮುಗಿದ ನಂತರ ಬರುತ್ತೇನೆ. ದಯವಿಟ್ಟು ಕ್ಷಮಿಸಿ. ಇತಿ ನಿಮ್ಮ ಪ್ರೀತಿಯ ಮಗಳು ಆವಂತಿಕಾ. ಪತ್ರವನ್ನು ಓದಿದ ವಿನುತಾ ಸಂಜಯ್ ಹತ್ತಿರ ಓಡಿದಳು. ಹಾಲ್ನಲ್ಲಿ ಕುಳಿತಿದ್ದ ಸಂಜಯ್ ಕೈಲಿ ಪತ್ರ ಕೊಟ್ಟಳು. ಪತ್ರವನ್ನು ಓದಿದ ಅವನಿಗೂ ಶಾಕ್ ಆಯಿತು. ಅಲ್ಲ, 15 ದಿನಗಳ ಮಗುವನ್ನು ತಂದು ನಮ್ಮದೆಂದೇ ಸಾಕಿ ಸಲುಹಿದ ಮಗುವು ಇಂದು ಇಷ್ಟು ಬೇಗ ಹೀಗೆಲ್ಲ ಯೋಚಿಸುವ ಶಕ್ತಿ ಬೆಳೆಸಿಕೊಂಡು ಹೊರಟು ಬಿಟ್ಟಿತಲ್ಲ. ಅವಳಿಗೆ ನಾವು ಏನು ಕಡಿಮೆ ಮಾಡಿದ್ದೆವು? ಅವಳಿಗೆ ಯಾರು ವಿಷಯ ತಿಳಿಸಿರಬಹುದು? ಸಂಜಯ್ ಪೇಚಾಡಿಕೊಂಡಾಗ ವಿನುತಾಳಿಗೆ ಇದ್ದಕ್ಕಿದ್ದಂತೆ ಅಂದಿನ ಆ ಘಟನೆ ನೆನಪಾಯಿತು. ಈಗ ವಾರದ ಹಿಂದೆ ವಿನುತಾ ಒಂದು ದಿನ ತಲೆನೋವೆಂದು ಮನೆಗೆ ಬಂದಿದ್ದಾಗ ಆವಂತಿಕಾ ಶಾಲೆಯಿಂದ ಬಂದವಳು ತುಂಬಾ ಸಮಯ ತನ್ನ ಗೆಳತಿ ಶಶಿಯೊಂದಿಗೆ ಗೇಟ್ ಬಳಿ ನಿಂತು ಏನೋ ಮಾತನಾಡುತ್ತಿದ್ದದ್ದು. ಅದನ್ನು ಗಮನಿಸಿ ತಾನು ಹೊರಗೆ ಬಂದಾಗ ತನ್ನನ್ನು ನೋಡಿದ ತಕ್ಷಣ ಇವಳು ಗಾಬರಿಗೊಂಡಿದ್ದು, ನಂತರ ಆವಂತಿಕಾ ಇದ್ದಕ್ಕಿದ್ದಂತೆ ಬದಲಾದದ್ದು ಎಲ್ಲವೂ ನೆನಪಾದವು. ಹೀಗಾಗಿ ಮಗಳ ಬದಲಾವಣೆಯ ಹಿಂದೆ ಯಾರದ್ದೋ ಕೈವಾಡವಿದೆ ಎಂಬುದು ಅವಳಿಗೆ ಅರ್ಥವಾಯಿತು. ಅವಳದ್ದೇನೂ ತಪ್ಪಿಲ್ಲ ರೀ. ಬೆಳೆಯುತ್ತಿರುವ ಅವಳಲ್ಲಿ ಹಲವಾರು ಗೊಂದಲಗಳು ಏಳುವುದು ಸಹಜ. ಅವಳ ತಿಳಿಯಾದ ಮನಸ್ಸಿನ ಮೇಲೆ ಯಾರೋ ಕಲ್ಲು ಹೊಡೆಯುವ ಕೆಲಸ ಮಾಡಿದ್ದಾರೆ. ಹೇಗೋ ಒಟ್ಟಾರೆ ತಾನೇನು ಮಾಡುತ್ತಿದ್ದೇನೆಂಬುದನ್ನು ಬರೆದಿಟ್ಟು ಹೋಗಿದ್ದಾಳಲ್ಲ ಬಿಡಿ. ಚೈತ್ರ ಮಂಕಾಗಿ ಕುಳಿತಳು. ಚೇತನ್ ತಾಯಿ ಜಾನಕಮ್ಮನವರಂತೂ ಬಾಯಿಗೆ ಬಂದಂತೆ ಮೊಮ್ಮಗಳ ವಿರುದ್ಧವಾಗಿ ವಟಗುಟ್ಟುತ್ತಲೇ ಇದ್ದರು. ಯಾರಿಂದಲೂ ವಿಷಯ ತಿಳಿಯುವ ಬದಲು ನಾವೇ ತಿಳಿಸಿಬಿಡಬೇಕಿತ್ತು. ಅದಕ್ಕಾಗಿ ನಾನು ಇನ್ನೂ ಸ್ವಲ್ಪ ಕಾಲಾವಕಾಶಕ್ಕಾಗಿ ಕಾಯುತ್ತಿದ್ದೆ. ಅಷ್ಟರೊಳಗೆ ಈ ಅನಾಹುತ ಆಗಿ ಹೋಯಿತು. ಸಂಜಯ್ ಪೇಚಾಡಿಕೊಂಡ. ಮಗುವನ್ನು ಪಡೆಯುವಾಗ ಬಾಪೂಜಿ ಆಶ್ರಮದ ಮ್ಯಾನೇಜರ್ ಮಗುವು ಪ್ರೌಢಳಾದಾಗ ನಿಜ ತಿಳಿಸಿಬಿಡಬೇಕೆಂದು ಹೇಳಿದ್ದ ಮಾತುಗಳು ಅವನಿಗೆ ನೆನಪಾದವು. ಮಗಳು ತಾನೇ ಮನೆಗೆ ಹಿಂದಿರುಗಿ ಬರುವುದಾಗಿ ತಿಳಿಸಿದ್ದರಿಂದ ಎಲ್ಲರೂ ಒಂದು ರೀತಿ ಸಮಾಧಾನಗೊಂಡಿದ್ದರೂ ವಯಸ್ಸಿಗೆ ಬಂದ ಹುಡುಗಿ ಎಲ್ಲಿ ಅಲೆಯುತ್ತಿದ್ದಾಳೋ ಏನೋ ಎಂಬ ಆತಂಕ ವಿನುತಾಳನ್ನು ಕಾಡದಿರಲಿಲ್ಲ. ಅವಳು ಎಲ್ಲಿ ಹೋಗಿರಬಹುದೆಂಬುದನ್ನು ಹೇಗಾದರೂ ಪತ್ತೆ ಮಾಡಬೇಕೆಂದು ಅವಳನ್ನು ತಂದಿದ್ದ ಬಾಪೂಜಿ ಆಶ್ರಮಕ್ಕೆ ವಿಷಯ ತಿಳಿಸಿದ್ದರು. ನಾನು ನಿಮ್ಮನ್ನು ಕರೆಸುವಂತೆ ಅವಳ ಕ್ಲಾಸ್ ಟೀಚರ್ ಹತ್ತಿರ ಹೇಳಿದ್ದೆ. ಅಷ್ಟರಲ್ಲಿ ನೀವೇ ಬರುವಂತಾಯಿತು. ಸೋ ಸಾರಿ ಎಂದು ಹೇಳಿದಾಗ
ವಿನುತಾಳ ಅನುಮಾನ ಹೆಚ್ಚಾಯಿತು. ಕಡೆಗೆ ಅವಳ ಕ್ಲೋಸ್ ಫ್ರೆಂಡ್ ಶಶಿಯನ್ನು ವಿಚಾರಿಸೋಣವೆಂದು ಅವಳು ಶಶಿಯ ಬಳಿಗೆ ಬಂದು ಕೇಳಿದಳು. ಮುಂದೆ ತನಗೇನಾಗುತ್ತದೋ ಎಂಬ ಭಯದಿಂದ ಶಶಿ ಎಲ್ಲವನ್ನೂ ಬಾಯಿಬಿಟ್ಟಳು. ಆಂಟಿ, ಈಗ 1-2 ತಿಂಗಳಿನಿಂದ ಅವಳಿಗೆ ತಾನು ದತ್ತುಪುತ್ರಿ ಎಂಬ ವಿಷಯ ತಿಳಿದು ಹೋಗಿ ಅವಳ ನಿಜವಾದ ತಂದೆ ತಾಯಿಯನ್ನು ನೋಡಬೇಕೆಂದು ಹಂಬಲಿಸುತ್ತಲೇ ಇದ್ದಳು. ಹಾಗಾಗಿ ಅವಳು ಎಲ್ಲ ಅನಾಥಾಶ್ರಮಗಳಿಗೂ ಹೋಗಿ ತನ್ನ ನಿಜವಾದ ತಂದೆ ತಾಯಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಆಗಾಗ್ಗೆ ನನ್ನ ಬಳಿ ಹೇಳುತ್ತಿದ್ದಳು. ಇಷ್ಟೇ ನನಗೆ ಗೊತ್ತಿರುವ ವಿಷಯ. ಅವಳಿಗೆ ಈ ವಿಷಯ ಹೇಗೆ ಗೊತ್ತಾಯಿತು? ವಿನುತಾ ಶಶಿಯನ್ನು ಮತ್ತೆ ಕೇಳಿದಾಗ, ಆಂಟಿ, ಒಂದು ದಿನ ನಮ್ಮ ಅಪ್ಪ ಅಮ್ಮ ಇಬ್ಬರು ಆವಂತಿಕಾಳನ್ನು ಬಾಪೂಜಿ ಆಶ್ರಮದಿಂದ ದತ್ತು ತಂದ ವಿಷಯ ಮಾತನಾಡಿಕೊಳ್ಳುತ್ತಿದ್ದಾಗ ನಾನು ಕೇಳಿಸಿಕೊಂಡಿದ್ದೆ. ಒಂದು ದಿನ ಅವಳಿಗೆ ಈ ವಿಷಯವನ್ನು ಗುಟ್ಟಾಗಿ ತಿಳಿಸಿಬಿಟ್ಟೆ. ಐ ಆಮ್ ಸಾರಿ ಆಂಟಿ, ನನ್ನನ್ನು ಕ್ಷಮಿಸಿಬಿಡಿ. ಇಷ್ಟು ಹೇಳಿದ ಶಶಿ ಮುಂದಿನ ಮಾತುಕತೆಗೆ ಅವಕಾಶ ನೀಡದೆ ಮನೆಗೆ ಓಡಿಬಿಟ್ಟಳು. ಶಶಿಯಿಂದ ವಿಷಯ ತಿಳಿದ ಮೇಲೆ ವಿನುತಾಳಿಗೆ ಇನ್ನೊಂದು ರೀತಿ ಯೋಚನೆಯಾಯಿತು. ಮನೆಯ 4 ಗೋಡೆಯ ಒಳಗೆ ಗೌಪ್ಯವಾಗಿಟ್ಟಿದ್ದ ವಿಷಯ ಹೇಗೆ ಹೊಸಲು ದಾಟಿ ನಮ್ಮ ಮನೆಗೆ ಮುಳುವಾಯಿತು? ಆಗ ತಾನೇ ಪ್ರಪಂಚಕ್ಕೆ ಬಂದಿಳಿದಿದ್ದ ಹಸುಗೂಸನ್ನು ಸ್ವಂತ ಮಗುವಿನಂತೆ ಯಾವುದೇ ಕೊರತೆ ಇಲ್ಲದೆ ಪ್ರೀತಿ ಅಕ್ಕರೆಗಳನ್ನು ತೋರಿಸಿ ಬೆಳೆಸಿದ್ದೆವು. ಪ್ರೀತಿಯ ಮಡಿಲಿಗಿಂತ ಹೆತ್ತ ಒಡಲೆ ಹೆಚ್ಚೆ. ಕರುಳ ಸಂಬಂಧಕ್ಕೆ ಇಷ್ಟು ಶಕ್ತಿ ಇದೆಯಾ? ಇದೇ ಯೋಚನೆಯಲ್ಲೇ ಹಗಲು ಕಳೆದು ಇರುಳು ಬಂದಿತ್ತು. ರಾತ್ರಿ 10 ಗಂಟೆಯ ಹತ್ತಿರ ಸಮಯ ಸರಿದಿತ್ತು. ಆದರೂ ಮಗಳ ಸುಳಿವಿಲ್ಲ. ಎಲ್ಲರ ಆತಂಕ ಎಲ್ಲೆ ಮೀರಿತ್ತು. ಇತ್ತ ಪ್ರಶಾಂತ್ನ ಸಹಾಯದಿಂದ ಬಾಪೂಜಿ ಆಶ್ರಮಕ್ಕೆ ಫೋನ್ ಮಾಡಿ 16 ವರ್ಷದ ಹುಡುಗಿ ತನ್ನ ತಂದೆ ತಾಯಿಯ ಬಗ್ಗೆ ಕೇಳಿಕೊಂಡು ಬಂದಿದ್ದಾಳಾ ಎಂದು ವಿಚಾರಿಸಿದಾಗ ಅಲ್ಲಿಯ ಮುಖ್ಯಸ್ಥರು, ಒಂದು ಹುಡುಗಿ ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದಳು. ನಾವು ಅವಳಿಗೆ ತಿಳುವಳಿಕೆ ಹೇಳಿ ಕಳಿಸಿದ್ದೇವೆ. ನೀವು ಇದುವರೆಗೂ ನಿಜವನ್ನು ಆ ಹುಡುಗಿಗೆ ಯಾಕೆ ತಿಳಿಸಿಲ್ಲ? ಅದಕ್ಕೆ ಹೀಗಾಗಿರೋದು. ನಾವು ನಮ್ಮ ಆಶ್ರಮದ ಒಬ್ಬರ ಜೊತೆ ನಿಮ್ಮ ಮಗಳನ್ನು ಮನೆಗೆ ಕಳಿಸುವ ವ್ಯವಸ್ಥೆ ಮಾಡಿದ್ದೇವೆ ಎಂದು ಎಲ್ಲಾ ವಿಚಾರವನ್ನು ತಿಳಿಸಿದಾಗ ಸಂಜಯ್ ಹಾಗೂ ವಿನುತಾಳಿಗೆ ನಿರಾಳವಾಯಿತು. ಸಂಜಯ್ ಫೋನ್ ಇಟ್ಟ 5 ನಿಮಿಷಕ್ಕೆ ಸರಿಯಾಗಿ ಮನೆಯ ಮುಂದೆ ಜೀಪ್ ನಿಂತಂತಾಗಿ ಎಲ್ಲರೂ ಮುಂಬಾಗಿಲಿನತ್ತ ಧಾವಿಸಿದರು. ಬಾಪೂಜಿ ಆಶ್ರಮದ ಒಬ್ಬ ಹಿರಿಯರು ಆವಂತಿಕಾಳ ಜೊತೆ ಜೀಪಿನಿಂದ ಇಳಿದು ಬಂದಾಗ ಎಲ್ಲರ ಮನಸ್ಸಿನ ಆತಂಕಗಳು ದೂರಾದವು. ನಿಧಾನಗತಿಯಲ್ಲಿ ತಲೆ ಬಗ್ಗಿಸಿಕೊಂಡು ಬರುತ್ತಿದ್ದ ಮಗಳು ವಿನುತಾಳನ್ನು ಕಂಡ ಕೂಡಲೇ ಬಿಗಿದಪ್ಪಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಾಗ ಎಲ್ಲರೂ ಒಳಕ್ಕೆ ನಡೆದರು. ಆವಂತಿಕ ಒಳಗೆ ಹೋದ ನಂತರ ಆಶ್ರಮದ ಹಿರಿಯರು ಸಂಜಯ್ಗೆ ವಂದಿಸಿ ಹೊರಟು ಬಿಟ್ಟರು. ತನ್ನ ಮನದ ದುಃಖದ ಆವೇಗ ಕಡಿಮೆಯಾಗುವ ತನಕ ಅತ್ತು ಹಗುರವಾದ ನಂತರ ಆವಂತಿಕ ಎಲ್ಲರಲ್ಲೂ ಕೈ ಮುಗಿದು ಕ್ಷಮೆಯಾಚಿಸಿದಳು. ಅಪ್ಪ ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನನಗೆ ನನ್ನ ಗೆಳತಿಯರಿಂದ ನಾನು ನಿಮ್ಮ ದತ್ತುಪುತ್ರಿ ಎಂಬ ವಿಷಯ ತಿಳಿದಾಗಿಲಿಂದ ನನ್ನ ನಿಜವಾದ ತಂದೆ ತಾಯಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಹಾಗೂ ಹಂಬಲ ಹೆಚ್ಚಾಗುತ್ತಿತ್ತು. ನನಗೆ ಇದನ್ನು ಬಿಟ್ಟು ಬೇರೆ ಏನೂ ಬೇಡವೆನಿಸಿ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡೆ. ಆ ಸಮಯದಲ್ಲಿ ನನ್ನ ಆಪ್ತ ಗೆಳತಿ ಶಶಿ ನನ್ನ ಸಹಾಯಕ್ಕೆ ನಿಂತು ಇಲ್ಲಿಯ ಎಲ್ಲ ಅನಾಥಾಶ್ರಮಗಳ ವಿವರವನ್ನು ತಂದುಕೊಟ್ಟಳು. ನಂತರ ನಾನು ನನ್ನ ಹೆತ್ತವರನ್ನು ಅರಸುತ್ತಾ ಹೊರಟೆ. 3-4 ಆಶ್ರಮಗಳನ್ನು ಮುಗಿಸಿ ಬಾಪೂಜಿ ಆಶ್ರಮಕ್ಕೆ ಬಂದಾಗ ಅಲ್ಲಿಯ ಮ್ಯಾನೇಜರ್ ನನ್ನ ಕಣ್ಣು ತೆರೆಸಿ ಬುದ್ಧಿ ಹೇಳಿದರು. ಹೀಗೆ ಹೇಳುತ್ತಾ ಅವಳು ಅಳಲು ಶುರು ಮಾಡಿದಾಗ ಸಂಜಯ್ ಅವಳಿಗೆ ನೀರು ತಂದು ಕುಡಿಯಲು ಕೊಟ್ಟ. ವಿನುತಾ ಅವಳ ಬೆನ್ನನ್ನು ನೇವರಿಸುತ್ತಿದ್ದಳು. ಸ್ವಲ್ಪ ಹೊತ್ತು ಅವಳಿಗೆ ಸಮಾಧಾನವಾದ ನಂತರ ಎಲ್ಲರೂ ಅವಳಿಗೆ ಧೈರ್ಯ ಹೇಳಿ ಊಟಕ್ಕೆ ಎಬ್ಬಿಸಿದಾಗ ಆವಂತಿಕ ಮತ್ತೆ ತನ್ನ ಮಾತುಗಳನ್ನು ಮುಂದುವರಿಸಿದಳು. ಅಮ್ಮ, ಆಶ್ರಮದ ಮ್ಯಾನೇಜರ್ ನನ್ನನ್ನು ಕರೆದುಕೊಂಡು ಇಡೀ ಆಶ್ರಮವನ್ನು ಸುತ್ತಿಸಿ ಅಲ್ಲಿರುವ ಎಲ್ಲ ಮಕ್ಕಳನ್ನು ತೋರಿಸುತ್ತಾ, ಇವರಾರಿಗೂ ಇನ್ನೂ ಯಾವ ತಂದೆ ತಾಯಿಯರೂ ಸಿಕ್ಕಿಲ್ಲ. ನಿನಗೆ ಕೇವಲ ನೀನು ಹುಟ್ಟಿದ 15 ದಿನಗಳಲ್ಲಿ ತಂದೆ ತಾಯಿ ಸಿಕ್ಕಿದ್ದಾರೆ. ನಿನಗಾಗಿ ಒಂದು ಮನೆ ಸಿಕ್ಕಿದೆ, ಸಮಾಜದಲ್ಲಿ ಒಂದು ಸ್ಥಾನ ಸಿಕ್ಕಿದೆ, ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಆದರೂ ನೀನು ಯಾಕೆ ನಿನ್ನ ಹೆತ್ತವರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತೀಯಾ? ಅವರಾರೆಂದು ನಮಗೂ ಗೊತ್ತಿಲ್ಲ. ನೀನು ಹುಟ್ಟಿದ ಕೆಲವೇ ಗಂಟೆಗಳೊಳಗೆ ನಿನ್ನನ್ನು ನಮ್ಮ ಆಶ್ರಮದ ಮುಂದೆ ಮಲಗಿಸಿ ಹೋಗಿದ್ದರು. ನಿನ್ನನ್ನು ಮಡಿಲಲ್ಲಿ ಇಟ್ಟುಕೊಂಡು ಅಕ್ಕರೆಯಿಂದ ಮನೆಗೆ ಕೊಂಡೊಯ್ದು ತಮ್ಮ ಸ್ವಂತ ಮಗಳಾಗಿಸಿಕೊಂಡು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವ ನಿನ್ನ ಈಗಿನ ತಂದೆ ತಾಯಿಯೇ ನಿನಗೆ ನಿಜವಾದ ತಂದೆ ತಾಯಿಯರು. ಅವರು ಎಂದಾದರೂ ನಿನ್ನನ್ನು ಸಾಕು ಮಗಳಂತೆ ನಡೆಸಿಕೊಂಡಿದ್ದಾರೆಯೇ? ಇಲ್ಲವಲ್ಲ. ಅವರು ನಿಜ ಮುಚ್ಚಿಟ್ಟ ಕಾರಣ ಏನೆಂದರೆ, ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ ಮಗಳು ಸತ್ಯ ಗೊತ್ತಾಗಿ ನಮ್ಮಿಂದ ದೂರಾಗುವಳು ಎಂದು.
ಬೇಡದ ಯೋಚನೆಗಳನ್ನು ಬಿಟ್ಟು ಇಷ್ಟು ವರ್ಷಗಳು ಇದ್ದಂತೆ ಮುಂದೆಯೂ ಇರು. ಅಂತಹ ತಂದೆ ತಾಯಿಯರು ನಿನಗೆ ಸಿಕ್ಕಿರುವುದು ನಿನ್ನ ಪುಣ್ಯ. ಇನ್ನು ಮುಂದೆ ನಿನ್ನ ಹೆತ್ತವರನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ಎಲ್ಲರಿಗೂ ಇಂತಹ ಭಾಗ್ಯ ಸಿಗುವುದಿಲ್ಲ. ನೀನು ಅದೃಷ್ಟವಂತೆ. ಈಗ ಮನೆಗೆ ಹೋಗು ಎಂದು ನನ್ನ ಕಣ್ಣು ತೆರೆಸಿದರು. ಇನ್ನು ಮುಂದೆ ಎಂದಿಗೂ ಇಂಥ ತಪ್ಪು ಮಾಡುವುದಿಲ್ಲ. ನನಗೆ ದೇವಕಿ ಅಮ್ಮನಿಗಿಂತ ಯಶೋದೆ ಅಮ್ಮನೇ ಸರ್ವಸ್ವ. ಹೆತ್ತ ಒಡಲಿಗಿಂತ ಸಾಕಿದ ಮಡಿಲೇ ನನಗೆ ಹಿತವಾದದ್ದು ಎಂಬುದು ನನಗೆ ಈಗ ಅರ್ಥವಾಯಿತು. ದಯವಿಟ್ಟು ನನ್ನ ತಪ್ಪನ್ನು ಇನ್ನೊಮ್ಮೆ ಕ್ಷಮಿಸಿಬಿಡಿ. ಆವಂತಿಕ ಕೈಮುಗಿದು ಕೇಳಿಕೊಂಡಾಗ ಸಂಜಯ್ ಹಾಗೂ ವಿನುತಾ ಅವಳನ್ನು ಅಪ್ಪಿಕೊಂಡು ಸಂತೈಸಿದರು. ಈಗ ಸಂಜಯ್ ತಂದೆ ತಾಯಿಗೂ ಸಮಾಧಾನವಾಯಿತು. ಬೆಳಗಿನಿಂದ ಇದ್ದ ಸಾವಿರ ಪ್ರಶ್ನೆಗಳು, ಗೊಂದಲ, ಎಲ್ಲರ ಆತಂಕಗಳು ದೂರವಾಗಿ ಎಲ್ಲರ ಮನಸ್ಸು ತಿಳಿಯಾಯಿತು.